ಎಸ್ ಎಸ್ ಸಿ ಜಿ ಡಿ ಎಸ್ಪಿರೆಂಟ್ಸ್ಗೆಲ್ಲ ಜೈ ಹಿಂದ್. ಎಸ್ ಎಸ್ ಸಿ ಜಿ ಡಿ ಎಕ್ಸಾಮು ಆಲ್ ಓವರ್ ಇಂಡಿಯಾ ನಡೀತಾ ಇದೆ ಗೈಸ್. 3-4 ಡೇಸ್ ಬ್ಯಾಕು ರಾಂಚಿಯಲ್ಲಿ ಒಂದು ಸ್ಕ್ಯಾಮ್ ನಡೀತು. ರಾಂಚಿಯಲ್ಲಿ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿದ್ರು. ತುಂಬಾ ಕ್ಯಾಂಡಿಡೇಟ್ಗಳು ಆಲ್ರೆಡಿ ಎಕ್ಸಾಮ್ನ ಬರ್ದಿದ್ದೀರಾ. ಸರ್ ನಾನು ಎಕ್ಸಾಮ್ನ ಚೆನ್ನಾಗಿ ಮಾಡಿದ್ದೆ, ಮತ್ತೆ ಎಕ್ಸಾಮ್ನ ಬರೀಬೇಕಾ, ಮತ್ತೆ ಪ್ರಿಪ್ರೇಷನ್ ಆಗ್ಬೇಕಾ, ನಂದು ನೆಕ್ಸ್ಟ್ ವೀಕ್ ಎಕ್ಸಾಮ್ ಇದೆ, ಈ ರೀತಿ ಎಲ್ಲ ತುಂಬಾ ಕಮೆಂಟ್ಗಳು ಬರ್ತಾ ಇತ್ತು. ಹಾಗಾಗಿ ಎಸ್ ಎಸ್ ಸಿ ಎಸ್ಪಿರೆಂಟ್ಸ್ಗೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಕ್ಸಾಮ್ ಕ್ಯಾನ್ಸಲ್ ಆಗಿರೋದು ರಾಂಚಿಯಲ್ಲಿ. ನನಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಎಕ್ಸಾಮ್ ಏನಾರು ಕೆಲವು ಕ್ಯಾಂಡಿಡೇಟ್ಗಳ ಹತ್ರ ಅಮೌಂಟ್ ಇಸ್ಕೊಂಡಿದ್ದಾರೆ. 10-12 ಲಕ್ಷ ಅಮೌಂಟ್ನ ಇಸ್ಕೊಂಡು ಅವ್ರನ್ನ ಸ್ಕ್ಯಾನ್ ಮಾಡಿಸ್ಕೊಂಡು ಒಳಗಡೆ ಕರ್ಸ್ಕೊಂಡಿದ್ದಾರೆ. ಮತ್ತೆ ಸ್ವಲ್ಪ ಹೊತ್ತು ಎಕ್ಸಾಮ್ ಹಾಲಲ್ಲಿ ಕೂರಿಸ್ಕೊಂಡು ವಾಪಸ್ ಆ ಕ್ಯಾಂಡಿಡೇಟ್ನ ಕಳಿಸಿದ್ದಾರೆ. ಮತ್ತೆ ಇವರು ಆನ್ಸರ್ಸ್ನೆಲ್ಲ ಕಲೆಕ್ಟ್ ಮಾಡಿ ಇವರೇ ಆನ್ಸರ್ ಎಲ್ಲ ಮಾಡಿದ್ದಾರೆ ಗೈಸ್. ಇವಾಗಿನ ಜನರೇಷನ್ ಅಲ್ಲಿ ಗೈಸ್ ನೀವು ಏನೇ ಮಾಡಿ ಒಂದಲ್ಲ ಒಂದು ದಿನ ಸಿಗಾಕೋತೀರಾ. ಸೊ ಇಲ್ಲೂ ಅದೇ ತರ ಆಗಿದೆ, ಸಿಗಾಕೊಂಡಿದ್ದಾರೆ. ಸೊ ಎಕ್ಸಾಮಿನರ್ನು ಕೂಡ ಒಂದು ಜೈಲ್ಗೆ ಹಾಕಿದ್ದಾರೆ. ಮತ್ತೆ ಯಾರು ಲಂಚ ಕೊಟ್ಟು ಎಕ್ಸಾಮ್ನ ಬರೆಸ್ತಾ ಇದ್ದ ಕ್ಯಾಂಡಿಡೇಟ್ ಇದ್ರು ಅವರು ಕೂಡ ಸಿಗಾಕೊಂಡಿದ್ದಾರೆ. ಈಗ ನೋಡಿ ಅವ್ರ ಲೈಫೇ ಸ್ಪಾಯಿಲ್ ಆಗಿದೆ. ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಗೈಸ್, ಎಕ್ಸಾಮ್ ರಾಂಚಿಯಲ್ಲಿ ಮಾತ್ರ ಕ್ಯಾನ್ಸಲ್ ಆಗಿರೋದು. ಬೇರೆ ಆಲ್ ಓವರ್ ಇಂಡಿಯಾ ಯಾವುದೇ ಸೆಂಟ್ರಲ್ಲಿ ಎಕ್ಸಾಮ್ ನಡೀತಾ ಇರಲಿ, ಎಲ್ಲೂ ಕ್ಯಾನ್ಸಲ್ ಆಗಿಲ್ಲ ಗೈಸ್. ಹಾಗಾಗಿ ಯಾರೆಲ್ಲ ಎಕ್ಸಾಮ್ನ ಬರ್ದಿದ್ದೀರಾ ಅವರು ಆರಾಮಾಗಿರಿ, ಫಿಸಿಕಲ್ಗೆ ತಯಾರಿನ ಮಾಡಿ. ಇನ್ನೂ ಎಕ್ಸಾಮ್ ಯಾರು ಬರ್ದಿಲ್ಲ, ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಎಕ್ಸಾಮ್ ಇದೆ, ಅವರು ನೀವು ಎಕ್ಸಾಮ್ ಬಗ್ಗೆ ಮಾತ್ರ ಫೋಕಸ್ ಮಾಡಿ. ಬೇರೆ ನ್ಯೂಸ್ಗಳಿಗೆ, ನ್ಯೂಸ್ ಪೇಪರ್ಗಳಿಗೆ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋ ಸುದ್ದಿಗಳಿಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಫೋಕಸ್ ಎಕ್ಸಾಮ್ ಮೇಲೆ ಇರಬೇಕು. ನೀವು ಜಸ್ಟ್ ಎಕ್ಸಾಮ್ ಅಟೆಂಡ್ ಮಾಡಿ, ಬಾಕಿ ಏನೇ ಅಪ್ಡೇಟ್ಗಳಿದ್ರು ನಾನು ನಿಮಗೆ ತಿಳಿಸ್ತೀನಿ ಗೈಸ್. ಮತ್ತೆ ಯಾರೆಲ್ಲ ಫಿಸಿಕಲ್ಗೆ ಇದುವರೆಗೂ ತಯಾರಿನ ಮಾಡ್ತಾ ಇಲ್ಲ, ಎಕ್ಸಾಮ್ ಆಗಲಿ ರಿಸಲ್ಟ್ ಬರಲಿ ಅಂತ ಕಾಯ್ತಾ ಇದ್ದೀರಾ, ಅವರು ದಯವಿಟ್ಟು ಫಿಸಿಕಲ್ನ ಇವಾಗಲೇ ಸ್ಟಾರ್ಟ್ ಮಾಡಿ. ಯಾಕೆಂದರೆ 5 ಕಿಲೋಮೀಟರ್ನ 24 ನಿಮಿಷದಲ್ಲೇ ಓಡಬೇಕು. ಫಿಮೇಲ್ ಕ್ಯಾಂಡಿಡೇಟ್ಸ್ಗೂ ಕೂಡ 1600 ಮೀಟರ್ನ 8.5 ನಿಮಿಷದಲ್ಲಿ ಓಡಬೇಕಾಗುತ್ತೆ. ಹಾಗಾಗಿ ಇವಾಗಿಂದನೇ ತಯಾರಿನ ಮಾಡಿ. ಅಷ್ಟು ಈಸಿ ಅಲ್ಲ ಗೈಸ್ 24 ನಿಮಿಷದಲ್ಲಿ 5 ಕಿಲೋಮೀಟರ್ನ ಕಂಪ್ಲೀಟ್ ಮಾಡೋದು. ನೀವು ಕಡಿಮೆ ಅಂದರೂ 6 ಮಂತ್ಸ್ ಪ್ರಾಕ್ಟೀಸ್ ಬೇಕು. ಇವಾಗ ಆಲ್ರೆಡಿ ರಿಟರ್ನ್ ಎಕ್ಸಾಮ್ ನಡೀತಾ ಇದೆ, ಇನ್ನೇನು ಮುಗಿಯೋಂಥ ಟೈಮ್ ಇದೆ. ಹಾಗಾಗಿ ಅದಾದಮೇಲೆ 1 ತಿಂಗಳು 1.5 ತಿಂಗಳು ಅಷ್ಟೇ ಗ್ಯಾಪ್ ಇರುತ್ತೆ, ಜಾಸ್ತಿ ನಿಮಗೆ ಗ್ಯಾಪ್ ಏನು ಕೊಡೋದಿಲ್ಲ. ಸೊ ಇವಾಗಲಿಂದನೇ ಸ್ಟಾರ್ಟ್ ಮಾಡಿ. ಯಾರೆಲ್ಲ ಮಾಡ್ತಾ ಇದ್ದೀರಾ ತುಂಬ ಒಳ್ಳೆಯದು. ಇದುವರೆಗೂ ಯಾರು ಸ್ಟಾರ್ಟ್ ಮಾಡಿಲ್ಲ ಅವರು ಬೇಗ ಫಿಸಿಕಲ್ನ ಸ್ಟಾರ್ಟ್ ಮಾಡಿ. ಡೈಲಿ 1 ಟೈಮ್ ಆದರೂ ಫಿಸಿಕಲ್ಗೆ ನೀವು ತಯಾರಿನ ಮಾಡಲೇಬೇಕು ಗೈಸ್. ಯಾರಿಗೆಲ್ಲ ಟೈಮಿಂಗ್ ಬರ್ತಾ ಇಲ್ಲ, 5 ಕಿಲೋಮೀಟರ್ಸ್ ಆಗಿರ್ಬೋದು ಅಥವಾ 1600 ಮೀಟರ್ ಆಗಿರ್ಬೋದು, ನನಗೆ ಕಮೆಂಟ್ ಮಾಡಿ, ನಿಮಗೆ ವರ್ಕೌಟ್ ಶೆಡ್ಯೂಲ್ನ ಕೊಡ್ತೀನಿ. ಇವಾಗ ಸುಮಾರು ಕ್ಯಾಂಡಿಡೇಟ್ಗಳಿಗೆ ನಾನು ವರ್ಕೌಟ್ ಶೆಡ್ಯೂಲ್ನ ಕೊಡ್ತಾ ಇದ್ದೀನಿ, 5 ಕಿಲೋಮೀಟರ್. ಮತ್ತು ವುಮೆನ್ ಕ್ಯಾಂಡಿಡೇಟ್ಗಳಿಗೂ ಕೂಡ ನಾನು 1600 ಮೀಟರ್ ಶೆಡ್ಯೂಲ್ನ ಕೊಡ್ತಾ ಇದ್ದೀನಿ ಗೈಸ್. ಲಾಸ್ಟ್ ಬ್ಯಾಚಲ್ಲಿ ತುಂಬ ಕ್ಯಾಂಡಿಡೇಟ್ಗಳು ಸೆಲೆಕ್ಟ್ ಆಗಿದ್ರು. ತುಂಬ ಕ್ಯಾಂಡಿಡೇಟ್ಗಳಿಗೆ ನಾನು ರನ್ನಿಂಗ್ ಶೆಡ್ಯೂಲ್ನ ಕೊಟ್ಟಿದ್ದೆ. ಮತ್ತೆ ಎಕ್ಸಾಮ್ ಟಿಪ್ಸ್ ಆಗಿರಲಿ, ಮತ್ತೆ ಕೆಲವು ಮಕ್ಕಳಿಗೆ ಚೆಸ್ಟಲ್ಲಿ ಪ್ರಾಬ್ಲಮ್ ಆಗ್ತಾ ಇತ್ತು, ಹೈಟಲ್ಲಿ ಪ್ರಾಬ್ಲಮ್ ಆಗ್ತಾ ಇತ್ತು. ಹೈಟ್ ಹೇಗೆ ಇನ್ಕ್ರೀಸ್ ಮಾಡೋದು, ಚೆಸ್ಟ್ ಹೇಗೆ ನಾವು ಇನ್ಕ್ರೀಸ್ ಮಾಡೋದು, 1 ಸೆಂಟಿಮೀಟರ್, ಅರ್ಧ ಸೆಂಟಿಮೀಟರ್ ಎಲ್ಲ ಕಡಿಮೆ ಆಗ್ತಾ ಇದೆ ಅಂತ ತುಂಬ ಮಕ್ಕಳು ಕಮೆಂಟ್ ಮಾಡ್ತಾ ಇದ್ರು. ಅವ್ರಿಗೆಲ್ಲ ತುಂಬ ಟಿಪ್ಸ್ನ ಹೇಳಿದ್ದೆ. ವಿಡಿಯೋ ಎಲ್ಲ ವರ್ಕೌಟ್ ವಿಡಿಯೋಗಳನ್ನೆಲ್ಲ ನಾನು ಕಳಿಸ್ಕೊಟ್ಟಿದ್ದೆ. ಹಾಗಾಗಿ ಯಾರಿಗೆಲ್ಲ ಏನಾದರೂ ಫಿಸಿಕಲಲ್ಲಿ ಪ್ರಾಬ್ಲಮ್ ಇದೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ. 10-15 ಮಕ್ಕಳು ಲಾಸ್ಟ್ ಟೈಮ್ ಎಸ್ ಎಸ್ ಸಿ ಜಿ ಡಿಯಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ನನ್ನ ಕಡೆಯಿಂದ. ಮತ್ತೆ ಎಸ್ ಎಸ್ ಸಿ ಅಂಡರಲ್ಲಿ ಬರುವಂಥ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಹೇಳೋದಾದರೆ, CAPF ಬಗ್ಗೆ ಹೇಳೋದಾದರೆ ಒಳ್ಳೆ ಡಿಪಾರ್ಟ್ಮೆಂಟ್ ಗೈಸ್ ಇದು. ಲೈಫ್ ಟೈಮ್ ಜಾಬ್ ಇರುತ್ತೆ, ಇದರಲ್ಲಿ ಏನು ಪ್ರಾಬ್ಲಮ್ ಇರಲ್ಲ. ಆರಾಮಾಗಿ ನೀವು ಒಂದು ಲೈಫ್ನ ಲೀಡ್ ಮಾಡ್ಬೋದು, ಲೈಫ್ನ ಸೆಟಲ್ ಮಾಡ್ಕೋಬಹುದು ಗೈಸ್. ಅಗ್ನಿವೀರ್ ಥರ 4 ವರ್ಷ ಆದಮೇಲೆ ರಿಟೈರ್ಮೆಂಟ್ ತಗೊಂಡು ಮತ್ತೆ ಏನು ಮಾಡಬೇಕು, ಮತ್ತೆ ಹೊಸ ಜಾಬ್ ಹುಡುಕ್ಬೇಕಾ, ಬಿಸ್ನೆಸ್ ಮಾಡಬೇಕಾ, ಒಂದು ಮೈಂಡ್ ತುಂಬ ಡಿಸ್ಟರ್ಬ್ ಆಗುತ್ತೆ. ಇಲ್ಲ ಹಂಗಿಲ್ಲ, ನೀವು 20-25 ವರ್ಷ, 30 ವರ್ಷ, ಎಷ್ಟು ವರ್ಷ ಬೇಕಾದರೂ ಒಂದು ಜಾಬ್ನ ಮಾಡಿ ಲೈಫ್ನ ಸೆಟಲ್ ಮಾಡ್ಕೋಬಹುದು ಗೈಸ್. ಮತ್ತು ಸ್ಯಾಲ್ರಿ ಕೂಡ ತುಂಬ ಚೆನ್ನಾಗಿದೆ. ಇವಾಗ 7 ಪೇ ಕಮಿಷನಲ್ಲಿ 21,700ರಿಂದ 69,100 ಬೇಸಿಕ್ ಪೇ ಇದೆ. ನೀವು ಇವಾಗ ಸೆಲೆಕ್ಷನ್ ಆಗಿ ಬರೋಷ್ಟರಲ್ಲಿ 2027 ಆಗುತ್ತೆ. 27 ಅಂದರೆ ನೆಕ್ಸ್ಟ್ ಇಯರ್ ನೀವು ಬಂದಾಗ ನಿಮಗೆ 8th ಪೇ ಕಮಿಷನ್ ಪೇನ ಕೊಡ್ತಾರೆ. 8th ಪೇ ಕಮಿಷನಲ್ಲಿ ನಿಮಗೆ ಬೇಸಿಕ್ ಪೇ ಇದೆ, ಅದರಲ್ಲಿ 10,000-15,000 ಹೈಕ್ ಆಗುತ್ತೆ ಗೈಸ್. ಬೇಸಿಕ್ ಪೇ ಹೈಕ್ ಆದರೆ ಬೇರೆ ಅಲೌನ್ಸಸ್ ಎಲ್ಲ ಹೈಕ್ ಆಗುತ್ತೆ. HRA, TPT, TA, DA ಪ್ರತಿಯೊಂದು ಅಲೌನ್ಸು ಹೈಕ್ ಆಗುತ್ತೆ. ಸೊ ಏನಿವಾಗ ನಿಮಗೆ ಸ್ಟಾರ್ಟಿಂಗು 30 to 35K 40K ವರೆಗೆ ಸಿಗ್ತಾ ಇದೆ. ಆ ಸ್ಯಾಲ್ರಿ ನಿಮಗೆ 50K ಸ್ಟಾರ್ಟಿಂಗಲ್ಲೇ ಕ್ರಾಸ್ ಆಗುತ್ತೆ ಗೈಸ್. ಹಾಗಾಗಿ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜೇ ಇದೆ. ಯಾರೆಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅವ್ರಿಗೆ ನಾನೇನು ಹೇಳೋದಿಲ್ಲ. ಯಾರೆಲ್ಲ 2 ದಿನ ಮಾಡೋದು ಪ್ರಾಕ್ಟೀಸ್ನ, 2 ದಿನ ಬಿಡೋದು, ಮತ್ತು ರಿಟರ್ನ್ ಎಕ್ಸಾಮ್ ಆದಮೇಲೆ ನಾನು ತಯಾರಿನ ಮಾಡ್ತೀನಿ, ಫಿಸಿಕಲ್ನ ಸ್ಟಾರ್ಟ್ ಮಾಡ್ತೀನಿ, ರಿಸಲ್ಟ್ ನೋಡ್ಕೊಂಡು ಮಾಡ್ತೀನಿ ಅಂತೆಲ್ಲ ಮಾಡಿದ್ರೆ ಆಗೋದಿಲ್ಲ.
ಕನ್ಸಿಸ್ಟೆನ್ಸಿ ಬೇಕು ಗಾಯ್ಸ್. ಕನ್ಸಿಸ್ಟೆನ್ಸಿನ ನೀವು ತೋರಿಸಿದ್ರೆ, ರೆಗ್ಯುಲರ್ ಪ್ರಾಕ್ಟೀಸ್ನ ಮಾಡಿದ್ರೆ 100% ನೀವು 5 ಕಿಲೋಮೀಟರ್ನ 24 ನಿಮಿಷದೊಳಗಡೆ ಆರಾಮಾಗಿ ಓಡ್ಬೋದು. ಜಾಸ್ತಿ ಏನು ಕಷ್ಟ ಇಲ್ಲ. ಅಗ್ನಿವೀರಲ್ಲಿ 1600 ಮೀಟರ್ ರನ್ನಿಂಗ್ ಇರುತ್ತೆ. ಅದಕ್ಕೆ ಕಂಪೇರ್ ಮಾಡಿದ್ರೆ 5 ಕಿಲೋಮೀಟರ್ ಈಸಿನೇ. 1600 ಮೀಟರ್ ನೀವು 4 ರೌಂಡ್ ಏನು ಓಡ್ತೀರಾ, ಅದು 4 ರೌಂಡು ಒಂದೇ ಸ್ಪೀಡಲ್ಲಿ ಓಡಬೇಕಾಗುತ್ತೆ. ತುಂಬ ಕಷ್ಟ ಅದು. ಆದರೆ 5 ಕಿಲೋಮೀಟರ್ ಹಂಗಲ್ಲ, ನಿಮ್ಮ ಹತ್ರ ತುಂಬ ಟೈಮ್ ಇರುತ್ತೆ ಗಾಯ್ಸ್. ಆರಾಮಾಗಿ ನೀವು ಸ್ಪೀಡ್ನ ಅಪ್ ಡೌನ್ ಮಾಡ್ಕೊಂಡು ಕೂಡ ಓಡಬಹುದು, ಏನು ತೊಂದರೆ ಇಲ್ಲ ಗಾಯ್ಸ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಎಕ್ಸಾಮ್ಗಳು ಕ್ಯಾನ್ಸಲ್ ಆಗಲ್ಲ. ಯಾವಾಗಿರಲಿ ಎಕ್ಸಾಮ್ ಆಗೇ ಆಗುತ್ತೆ. ಅದು ರಾಂಚಿಯಲ್ಲಿ ಮಾತ್ರ ಕ್ಯಾನ್ಸಲ್ ಆಗಿದೆ. ಮತ್ತೆ ನಮ್ಮ ಕರ್ನಾಟಕದಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ಯಾರಿಗೆ ಯಾವಾಗ ಎಕ್ಸಾಮ್ ಇದೆ ಆ ಡೇಟಲ್ಲಿ ಆ ಟೈಮಲ್ಲಿ ಎಕ್ಸಾಮ್ ಆಗೇ ಆಗುತ್ತೆ. ಯಾರು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಸೊ ಆರಾಮಾಗಿ ಎಕ್ಸಾಮ್ ಬರೀರಿ, ಎಕ್ಸಾಮ್ ಮೇಲೆ ಫೋಕಸ್ ಮಾಡಿ. ನಿಮ್ಗೆಲ್ಲ ಗೊತ್ತೇ ಇದೆ ಗಾಯ್ಸ್, ನಾನು CRPF ಅಲ್ಲಿ ಇರೋದು. CRPF ಒಂದೇ ಅಲ್ಲ, CAPF ಅಲ್ಲಿ SSB, BSF, ITBP, CISF, ಅಸ್ಸಾಂ ರೈಫಲ್ಸ್, ಯಾವುದೇ ಡಿಪಾರ್ಟ್ಮೆಂಟ್ ಆಗಿರಲಿ ಡ್ಯೂಟಿ ತುಂಬಾ ಚೆನ್ನಾಗಿದೆ. ಕೆಲವೊಂದ್ ಕಡೆ ಹಾರ್ಡ್ ಇದೆ, ಕೆಲವೊಂದ್ ಕಡೆ ಈಸಿನೂ ಕೂಡ ಇರುತ್ತೆ. ನಿಮ್ಗೆ ಫುಲ್ ಸರ್ವಿಸ್ ಅಲ್ಲಿ ಹಾರ್ಡ್ ಡ್ಯೂಟಿನೇ ಇರೋದಿಲ್ಲ. ಈಗ 4 ವರ್ಷ ನೀವು ಫೀಲ್ಡ್ ಏರಿಯಾದಲ್ಲಿ ಮಾಡ್ತೀರಾ. ಫೀಲ್ಡ್ ಏರಿಯಾ ಅಂದ್ರೆ ಜಮ್ಮು ಕಾಶ್ಮೀರ, ಅಸ್ಸಾಂ, ತ್ರಿಪುರ, ಮತ್ತೆ ನಾರ್ತ್ ಈಸ್ಟ್, ಛತ್ತೀಸ್ಗಢ, ಇದು ಫೀಲ್ಡ್ ಏರಿಯಾ ಆಗುತ್ತೆ. ಮತ್ತೆ ಪ್ಲೇನ್ ಏರಿಯಾ ಅಂದ್ರೆ ಸಿಟಿಗಳಲ್ಲಿ ಡ್ಯೂಟಿಗಳು ಇರುತ್ತೆ. ನಿಮ್ಗೆ 4 ವರ್ಷ ಹಾರ್ಡ್ ಪ್ಲೇಸ್ ಅಲ್ಲಿ ಇದ್ರೆ 4 ವರ್ಷ ಈಸಿ ಪ್ಲೇಸ್ ಅಲ್ಲಿ, ಸಿಟಿ ಪ್ಲೇಸ್ ಗಳಲ್ಲಿ ಡ್ಯೂಟಿನ ಹಾಕ್ತಾರೆ ಗೈಸ್. ಹಾಗಾಗಿ ಏನು ತೊಂದರೆ ಇಲ್ಲ. ಮತ್ತೆ CRPF ಅಲ್ಲಿ ಇವಾಗ ಹೇಳಕ್ ಹೋದ್ರೆ ಛತ್ತೀಸ್ಗಢಲ್ಲಿ ತುಂಬಾ ಡೇಂಜರಸ್ ಇತ್ತು. ಇವಾಗ ಸ್ವಲ್ಪ ರಿಸ್ಕ್ ಕೂಡ ಛತ್ತೀಸ್ಗಢಲ್ಲಿ ಕಡಿಮೆ ಆಗಿದೆ. ಹಾಗಾಗಿ ಡ್ಯೂಟಿ ಬಗ್ಗೆ ಏನು ಭಯ ಪಡುವಂತದಿಲ್ಲ. ರಿಸ್ಕ್ ಎಲ್ಲ ಕಡೆ ಇದ್ದೇ ಇರುತ್ತೆ ಗೈಸ್. ರಿಸ್ಕ್ ಇಲ್ದೇ ಇರೋ ಜಾಬ್ಗಳು ಯಾವ್ದು ಇರೋಲ್ಲ. ನಾನು ಅವಾಗ ಹೇಳ್ತಾ ಇರ್ತೀನಿ, ನೀವು ಈ ಜಾಬ್ ಅಲ್ಲಿ ಬಂದ್ರೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ಬಿಡುತ್ತೆ. ತುಂಬಾ ಜನ ಪೂರ್ ಪೀಪಲ್ ಆಗಿರ್ತಾರೆ. ನಾನು ಕೂಡ ತುಂಬಾ ಬಡ ಕುಟುಂಬದಲ್ಲಿ ಇದ್ದೆ. ಒಂದು ಜಾಬ್ ಆದ್ಮೇಲೆ ಒಂದು ಲೆವೆಲ್ಲೇ ಚೇಂಜ್ ಆಗಿದೆ ಗೈಸ್. ಬ್ಯಾಕ್ ಗ್ರೌಂಡ್ ಫುಲ್ ಟೋಟಲಿ ಚೇಂಜ್ ಆಗ್ಬಿಡುತ್ತೆ. ಒಂದು ಒಳ್ಳೆ ಲೆವೆಲ್ಗೆ ನಾವು ಬರ್ತೀವಿ ಗೈಸ್. ಹಾಗಾಗಿ ಯಾರೆಲ್ಲ ಕಷ್ಟ ಪಡ್ತಾ ಇದ್ದೀರಾ, ತುಂಬಾ ಕಷ್ಟಪಡಿ. 6 ತಿಂಗಳು 8 ತಿಂಗಳು 1 ವರ್ಷ ಕಷ್ಟಪಟ್ರೆ ಲೈಫ್ ನಿಮ್ಗೆ ಸೆಟಲ್ ಆಗುತ್ತೆ. ಆರಾಮಾಗಿ ನೀವು ಒಂದು ಜಾಬ್ನ ಮಾಡಬಹುದು, ಒಳ್ಳೆ ಲೈಫ್ ನ ಲೀಡ್ ಮಾಡಬಹುದು. ಮತ್ತೆ ಒಳ್ಳೆ ಲೈಫ್ ಜೊತೆಗೆ ಒಳ್ಳೆ ರೆಸ್ಪೆಕ್ಟ್ ಕೂಡ ಇದೆ. ಸೋಲ್ಜರ್ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಇದೆ, ನಿಮ್ಗೂ ಗೊತ್ತು. ಎಲ್ಲಾ ಕಡೆನೂ ನೋಡ್ತಾ ಇರ್ತೀರಾ. ನೀವು ಕನಸನ್ನ ಕಾಣ್ತಾ ಇದ್ದೀರಾ, ನಾನೇ ಯಾವಾಗ ಸೋಲ್ಜರ್ ಆಗ್ಬೇಕಂತ. ಹಾಗಾಗಿ ಯಾರೆಲ್ಲ ಕಷ್ಟ ಪಡ್ತೀರಾ ಅವ್ರಿಗೆ ಒಳ್ಳೆ ಫಲ ಸಿಕ್ಕೇ ಸಿಗುತ್ತೆ. ಜಾಬ್ ಹಾಗೆ ಆಗುತ್ತೆ. ಇವತ್ತಲ್ಲ ನಾಳೆ, ನಾಳೆ ಅಲ್ಲ ನಾಳಿದ್ದು ಹಾಗೆ ಆಗುತ್ತೆ. ಈ ರಿಕ್ರೂಟ್ಮೆಂಟ್ ಅಲ್ಲ ಅಂದ್ರೆ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಅಲ್ಲಿ ಆಗುತ್ತೆ. ಮತ್ತೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದು 6 ತಿಂಗಳು ಪ್ರಾಕ್ಟೀಸ್ ಮಾಡ್ತಾರೆ, ಮತ್ತೆ ಬಿಟ್ಬಿಡ್ತಾರೆ. ಮತ್ತೆ 6 ತಿಂಗಳಾದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಆ ರೀತಿ ಮಾಡಕ್ ಹೋಗ್ಬಿಡಿ. ಒಂದ್ಸಲ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ಗೆ ಇಳಿದ್ರಿ ಅಂದ್ರೆ ಯಾವ್ದಾದ್ರು ಜಾಬ್ ಆಗೋವರೆಗೆ ಗೈಸ್ ಬಿಡ್ಲೇಬೇಡಿ. ಪ್ರಯತ್ನನ ಮಾಡ್ತಾನೆ ಇರಿ. ಒಂದ್ಸಲ ಫೇಲ್ ಆದ್ರ, 2 ಸಲ ಫೇಲ್ ಆದ್ರ, ಒಂದಲ್ಲ ಒಂದಿನ ನೀವು ಸಕ್ಸಸ್ ನ ಕಂಡೇ ಕಾಣ್ತೀರಾ. ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ ಅವ್ರಿಗೆ ಸಕ್ಸಸ್ ಖಂಡಿತ ಸಿಗುತ್ತೆ ಗೈಸ್. ಮತ್ತೆ ನೀವು CAPF ಆಗಿರ್ಬೋದು, ಅಗ್ನಿವೀರ್ ಆಗಿರ್ಬೋದು, ನೇವಿ, ಯಾವುದೇ ಪ್ಯಾರಾಮಿಲಿಟರಿ ಜಾಬ್ಗೆ, ಆರ್ಮಿ ಜಾಬ್ಗೆ ಜಾಯಿನ್ ಆದ್ರೆ ನಿಮ್ಮ ಫಿಟ್ನೆಸ್ ಕೂಡ ಮೇಂಟೈನ್ ಮಾಡ್ಬೋದು. ನೋಡಿ, ನಂದು ಇವಾಗ 19th ಇಯರ್ ರನ್ನಿಂಗ್. ಫಿಟ್ನೆಸ್ ನೋಡಿ, ಇವಾಗ್ಲೂ ಸ್ವೆಟಿಂಗ್ ಆಗ್ತಾ ಇದೆ. ವರ್ಕೌಟ್ ಮಾಡಿ ಬಂದು ನಿಮ್ಗೋಸ್ಕರ ವಿಡಿಯೋನ ಮಾಡ್ತಾ ಇದ್ದೀನಿ. ಫಿಟ್ನೆಸ್ ನ ಕೂಡ ನಾವು ಮೇಂಟೈನ್ ಮಾಡ್ಕೋಬಹುದು ಈ ಜಾಬ್ ಅಲ್ಲಿ ಇರೋದ್ರಿಂದ. ಒಂದು ಯೂನಿಫಾರ್ಮ್ ಹಾಕ್ಬೇಕಂದ್ರೆ ಫಿಟ್ನೆಸ್ ಇದ್ರೇನೆ ಸ್ಮಾರ್ಟ್ ಆಗಿ ಕಾಣುತ್ತೆ. ಹಾಗಾಗಿ ಫಿಟ್ನೆಸ್ ನ ಮೇಂಟೈನ್ ಮಾಡ್ಕೊಂಡು ಒಳ್ಳೆ ಯೂನಿಫಾರ್ಮ್ ಹಾಕೊಂಡು ಹೀರೋ ತರ ಫೀಲ್ ಸಿಗುತ್ತೆ ಈ ಜಾಬ್ ಅಲ್ಲಿ. ಹಾಗಾಗಿ ಬಿಡಬೇಡಿ, ಟ್ರೈ ಮಾಡಿ. ಮತ್ತೆ ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಎಕ್ಸಾಮು ಕ್ಯಾನ್ಸಲ್ ಆಗೋದಿಲ್ಲ ಗೈಸ್. 100% ಎಕ್ಸಾಮ್ ಆಗೇ ಆಗುತ್ತೆ. ಯಾರೆಲ್ಲ ಎಕ್ಸಾಮ್ ನ ಮುಗಿಸಿದಿರಾ ಅವರು ಫಿಸಿಕಲ್ ಬಗ್ಗೆ ಗಮನ ಕೊಡಿ. ಯಾರ್ದೆಲ್ಲ ಇನ್ನ ಎಕ್ಸಾಮ್ ಆಗ್ಬೇಕಿದೆ ಈ ವೀಕಲ್ಲಿ, ನೆಕ್ಸ್ಟ್ ವೀಕಲ್ಲಿ, ಅವರೆಲ್ಲ ಎಕ್ಸಾಮ್ ಬಗ್ಗೆ ಫೋಕಸ್ ಮಾಡಿ. ಸ್ವಲ್ಪ ಫಿಸಿಕಲ್ ಕಡಿಮೆ ಮಾಡಿ, ಎಕ್ಸಾಮ್ ಮೇಲೆ ಫೋಕಸ್ ಮಾಡಿ. ಎಕ್ಸಾಮ್ ಆದ್ಮೇಲೆ ನೀವು 100% ಫಿಸಿಕಲ್ಗೆ ಹಾಕಿ ಗೈಸ್. ಯಾರೆಲ್ಲ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಟೈಮ್ ಟು ಟೈಮ್ ಯೂಸ್ಫುಲ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಮತ್ತೆ ಹೊಸ ಅಪ್ಡೇಟ್ ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಜೈ ಹಿಂದ್. ಮತ್ತೆ ಯಾರೆಲ್ಲ ಎಕ್ಸಾಮ್ ಬರೀತಿದ್ದೀರಾ ಎಲ್ಲರಿಗೂ ಆಲ್ ದ ಬೆಸ್ಟ್. ಫಿಸಿಕಲ್ಗೆ ಇವಾಗಿಂದನೇ ತಯಾರಿ ಮಾಡಿ. 1 ವಾರ ಮಾಡೋದು, 1 ವಾರ ಬಿಡೋದು, ಈ ರೀತಿ ಎಲ್ಲ ಮಾಡ್ಬಿಡಿ. ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ನ ಮಾಡಿ. ಏನಾದ್ರು ಪ್ರಾಬ್ಲಮ್ ಇದ್ರೆ ನನಗೆ ಕಮೆಂಟ್ ಮಾಡಿ. ನಿಮ್ಗೆ ಖಂಡಿತ ಏನ್ ಹೆಲ್ಪ್ ಆಗುತ್ತೆ ಅದನ್ನ ನಾನು ನನ್ನ ಕಡೆಯಿಂದ ಮಾಡ್ತೀನಿ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಜೈ ಹಿಂದ್.